ನೋಡ್ರಪ್ಪ, ಮಂಡ್ಯಕ್ಕೆ ಬಂದಿದ್ದೀವಿ. ಎಲೆಕ್ಷನ್ ಆಯಿತು, ಜನ ಓಟ್ ಹಾಕಿದ್ರು. ಮಂಡ್ಯದಲ್ಲಿ 81% ಓಟ್ ಹಾಕಿದ್ದಾರೆ, ಭಾಳ ಒಳ್ಳೆ ವಿಷಯ. ಆದರೆ ಓಟ್ ಹಾಕಿದ್ಮೇಲೆ ಜನರು ನಾಡಿ ಮಿಡಿತ ಯಾವ ರೀತಿ ಇರುತ್ತೆ, ಜನರನ್ನ ಕೇಳಬೇಕಲ್ಲ. ಸ್ಟಾರ್ ಚಂದ್ರ ಗೆಲ್ಬೋದಾ, ಕುಮಾರಸ್ವಾಮಿ ಗೆಲ್ಬೋದಾ, ಏನಂತಾರೆ ಅವ್ರ ಹತ್ರನೇ ಕೇಳೋಣ. ಜೊತೆಗೆ ನೋಡಿ, ಹಾಸನ ವಿಷಯ ನಿಮಗೆ ಗೊತ್ತೇ ಇದೆ. ಪ್ರಜ್ವಲ್ ರೇವಣ್ಣಂದು ಭಾಳ ಸದ್ದು ಮಾಡ್ತಾ ಇದೆ. ಯಾರು ಸರಿ, ಯಾರು ಒಪ್ಪು, ಯಾರು ತಪ್ಪು, ಎಲ್ಲರನ್ನು ಮಂಡ್ಯ ಜನ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಅವ್ರನ್ನ ಕೇಳಿದ್ರೆ ಹೊಸ ವಿಷಯಗಳು ಗೊತ್ತಾಗ್ತವೆ, ಏನಾರು ಅಭಿಪ್ರಾಯ ವ್ಯಕ್ತಪಡ್ತಾರೆ, ಬುದ್ಧಿಗಿದ್ದಿ ಮಾತು ಹೇಳ್ತಾರೆ. ಬರ್ರಿ ಕೇಳು. ನಮಸ್ಕಾರ. ಎಲ್ಲೋದೆ ಬಾಣ ಇಲ್ಲಿ? ಏನ್ ಹೆಸರು? ಕುಮಾರ್ ಅವ್ರೆ, ಓಟ್ ಹಾಕಿದ್ರಾ? ಓಟ್ ಹಾಕಿದ್ವಿ. ಯಾರು ಗೆಲ್ಬೋದು ಮಂಡ್ಯದಲ್ಲಿ? ಏನಾಗ್ಬೋದು? ಕುಮಾರಸ್ವಾಮಿ ಗೆಲ್ಬೋದು. ಪಕ್ಕ 100 ಕುಮಾರಸ್ವಾಮಿ ಗ್ಯಾರಂಟಿ. ಗ್ಯಾರಂಟಿ. ಸರಿ ಆಯ್ತು, ಮ್ಯಾಟ್ರ್ ಬರಲ್ಲ. ಏನ್ ಬೇಡ ಅದು ಬೇಡ ಇಲ್ಲಣ್ಣ, ಮ್ಯಾಟ್ರ್ ಬರ್ತೀನಿ ಇರೋಣ. ಏನಿಲ್ಲ ಸಿದ್ರಾಜ್. ಇರೋಣ. ಓ ಏನು ಒಳ್ಳೆ ಬಾಣ ಇಲ್ಲಿ. ಏನು ಹೆಸರು? ಸಿದ್ರಾಜ್ ಅಂತ. ಓಟ್ ಹಾಕಿದ್ರಾ? ಓಟ್ ಹಾಕಿದ್ದೀನಿ. ಯಾರು ಗೆಲ್ಬೋದು ಮಂಡ್ಯದಲ್ಲಿ? ಮಂಡ್ಯದಲ್ಲಿ ಯಾರು ಗೆಲ್ತಾರೆ ಅಂತ ಹೇಳೋಕ್ಕಾದಣ. ಯಾರು ದೇಶಕ್ಕೆ ನ್ಯಾಯ ದೊರಕಿಸೋರು ಗೆರ್ಲಿ. ಬೈಲು ವಿಷಯ ಗೊತ್ತಾಯ್ತಾ? ಗೊತ್ತಿಲ್ಲಪ್ಪ. ಯಾಕಣ ತಗೊಂಡು ಏನಣ್ಣ ಮಾಡೋಣ. ಅವ್ರ ಪಾಡಿಗೆ ಅವ್ರೇನೋ ಒಂದು ಮಾಡ್ಕೊತಾ ಇರಲಿ, ನಮ್ಮ ಪಾಡಿಗೆ ನಾವು ಉಣ್ಕೊತೀನಿ ಮನೆ ಕಣದ. ಸರಿ, ಯಾರು ತಪ್ಪು ಅಂತ ಹೇಳ್ಬಿಡಪ್ಪ ನನಗೆ. ತಪ್ಪು ನೆಪ್ಪು ಯಾರ್ದು ಅಂತ ಹೇಳೋಕ್ಕಾಗಲ್ಲ. ನಾನು ಆಗೋದಿಲ್ಲ. ಯಾಕೆ? ನಮ್ಗೆ ಯಾಕೆ ನಾವೆಲ್ಲ ಯಾಕೆ ಬೇಕು ಅಂತೀರಿ? ಆಯ್ತು ಬಿಡ್ರಿ, ಆಯ್ತು ಓಲಿ. ಸರಿ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ನೋಡ್ರೆ, ಅಯ್ಯೋ ಗಾಬರಿ ಬಿಡ್ಬಿಡಿ ತಕೊಳ್ಳಿ. ನಾವು ಕಣ ಟಿವಿಯರು. ಏನು ನಿಮ್ಮ ಹೆಸರು? ಹೆಂಗಪ್ಪ ಹೆಂಗಪ್ಪ ಮಂಕಪ್ಪ. ಹೆಂಗಪ್ಪ 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 ಯಾಕೆ ಹಿಂಗೆ ಮಲ್ಕೊಂಬಿಟ್ರಲ್ಲ? ಹೊಸಿ ಕೆಲಸ ಸುಸ್ತು. ಯಾವರು ತೆಗ್ದಿ ಬಸ್ ಕಾಯ್ತಿದ್ರೆ? ಸರಿ, ಓಟ್ ಹಾಕಿರ? ಯಾರು ಗೆಲ್ಬೋದು? ಓಟ್ ಹಾಕಿರ ನೀವು ಕಣ? ಏನು ಭಗವಂತ ಮ್ಯಾಲಿಂದ ಇಳಿದು ಬಂದು ಓಟ್ ಯಾರಿಗೆ ಯಾರು ಅವಂಗ ಜೈ ಅನ್ಬೇಕಷ್ಟೆ. ಹಂಗೆ ಯಾರು ಗೆಲ್ಬೋದು ಇಲ್ಲಿ ಮಂಡ್ಯದೊಳಗೆ? ಹೇಳೋಕ್ಕಾಗೋದಿಲ್ಲ. ಸರಿ, ವಿಷಯ ಸರಿ ಆಯ್ತು. ಆಯ್ತು ಬಿಡಿ, ವಿಷಯ ಗೊತ್ತಾಯ್ತಾ? ಸಂದು ಹಾಸನದು ದಾವದ ಊರು ಪ್ರಜ್ವಲ್ ರೇವಣ್ಣ. ಗೊತ್ತಾಯ್ತಾ? ಗೊತ್ತಾಯ್ತು. ಯಾರು ಸರಿ ಯಾರು ತಪ್ಪು ಹಿಂಗೆ ಮಾಡ್ದಾರ ಯಾರು? ಅವೆಲ್ಲ ನಮ್ಗೆ ಯಾಕೆ ಬೇಕು? ಯಾವನ ಗೆಲ್ತಾನೆ ವಯಸ್ಸು ಅವ್ರಿಗೆ ನಮ್ಗೆ ಏನು ಮಾಡವ? ಅಷ್ಟೇ. ಯಾರು ತಪ್ಪು ಅನ್ಸುತ್ತೆ ಇದು ಹಿಂಗೆಲ್ಲ? ಅದು ಅಂತ ಹೇಳೋಕ್ಕಾಗೋದು ಸ್ವಾಮಿ. ಆಯ್ತು 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 ಆಯ್ತು. ಹಾಂ, ಏನು ನಿಮ್ಮ ಹೆಸರು? ಭಕ್ತ ವತ್ಸಲ ಅಂತ. ಭಕ್ತ ವತ್ಸಲ ಅಂತ. ಭಕ್ತಿ ಯಾರ ಮೇಲಪ್ಪ? ನಮ್ಮ ಭಕ್ತಿ ಯಾರ ಮೇಲೂ ಇಲ್ಲ, ಕುಮಾರಸ್ವಾಮಿ ಮೇಲೆ. ಆಯ್ತು, ಓಕೆ. ಓಟ್ ಹಾಕಿದ್ರಿ? ಹಾಕಿದ. ಏನಂತದೆ ನಾಡಿ ಮಿಡ್ತಾ ಇಲ್ಲಿ? ನಾಡಿ ಮಿಣಿತ ಜನ ಹಾಕಿದ್ರೆ ದಳ, ಕ್ಯಾಶ್ ಕೊಟ್ಟರೆ ಚಂದ್ರು, ಕ್ಯಾಶ್ಗೆ ಮಾರಿದ್ರೆ ಮಾರ್ಕೊಂಡ್ರೆ ಚಂದ್ರಿಗೆ. ಹಂಗಂತೀರಿ? ಹಂಗಾಗಿರ್ಬೋದು ಅಂತೀರಿ? 200 ಕೋಟಿ ಮಾಡಿದ್ದಾನಂತೆ ಖರ್ಚು. 200 ಕೋಟಿ ಖರ್ಚು ಮಾಡಿದ್ರೆ ಜನ ದುಡ್ಡು ಮಾರ್ಕೊಂಡವರು, ವ್ಯಕ್ತಿ ನೋಡಿ ಮಾರ್ಕೊಂಡವ. ಚಂದ್ರು ಅನ್ನೋದು ಯಾರು ಗೊತ್ತಿಲ್ಲ, ಭಾಷಣ ಮಾಡೋಕ್ಕೆ ಬರೋಲ್ಲ, ಯಾರಂದ್ರೆ ಗೊತ್ತಿಲ್ಲ. ಅವನು ಆ್ಯಕ್ಚುಲಿ ನಮ್ಗೆ ಗೊತ್ತಿರೋನೇ ಹುಡುಗ. ಅವನ ಮುಂದೆನೂ ಕುಮಾರಸ್ವಾಮಿ ವ್ಯತ್ಯಾಸ ಇಲ್ಲ, ಅವನಿಂದ ಏನೂ ಆಗಲ್ಲ. ಇವರು 420 ಕೋಟಿಗೂ ಇವನು ಡಿ.ಕೆ ಬೇನಾಮಿ ಅಂತೆ. ಡಿ.ಕೆ ಬೇನಾಮಿದೆಲ್ಲ ಕೊಟ್ಟಿದ್ದಾನಂತೆಲ್ಲ. ನೀರಾವರಿ ಸಚಿವಲ್ಲ, ಕಾಲುವೆ ಎಲ್ಲ ಅವನೇ ಕೊಟ್ಟಿದ್ದಾನಂತೆ. ಹಂಗಂತಾರೆ ಅವನೆಲ್ಲ ಪ್ರಪಂಚ ಹೇಳಿದ ಬೇನಾಮಿ ಕೊಟ್ಬಿಟ್ಟು ಕುಮಾರಸ್ವಾಮಿ ಬೇನಾಮಿ. ಹೆಂಗೆ ಗೊತ್ತು ನಿಮಗೆ ಇವೆಲ್ಲವ? ಜನ ಹೇಳೋದು ಬೇನಾಮಿ. ಏನೋ ಒಂದು ಹೇಳ್ಬಿಡ್ತಾರಪ್ಪ. ಇಲ್ಲ ಆಧಾರ ಇಲ್ಲದೆ ಯಾರು ಇರಲ್ಲ. ವಿಷಯ ಗೊತ್ತಾಯ್ತಾ? ಗೊತ್ತಾಯ್ತು. ಏನಂತೀರಿ? ಈಗ ಹೇಳಬೇಕಂದ್ರೆ ಜನ ಕೊಟ್ಟರೆ ಕುಮಾರಸ್ವಾಮಿ,
ದುಡ್ಡು ಅದಲ್ಲ ನಾವು ಆ ವಿಷಯ ಅಲ್ಲ ಹಾಸಂದು ಹಾಸೊಂದು ಬಂದು ಪ್ರಜ್ವಲ್ನ ಗುಂಡಿಕ್ಬೇಕು. ಅದು ದೇವೇಗೌಡರು ಕುಮಾರಸ್ವಾಮಿ ಸಂಬಂಧ ಇಲ್ಲ. ಪ್ರಜ್ವಲ್ನ ಗುಂಡಿಕ್ಬೇಕೆ ಇಕ್ಬೇಕು. ಯಾರು ಸರಿ ಯಾರು ಒಪ್ಪು ಯಾರು ತಪ್ಪು ಈ ಕೇಳಿದ್ರೆ ನಿಜನೋ ಸುಳ್ಳು ಗೊತ್ತಾಗಲ್ಲ. ಆದರೆ DK ಅಂತೂ ಹೆಣ್ಮಕ್ಳದ್ದೆಲ್ಲ ಹರಾಜು ಹಾಕ್ಬಿಟ್ಟಿದ್ದಾನೆ. ಓಟ್ ಕೊಲ್ಲಕ್ಕೋಸ್ಕರ ನಮ್ಮ ದೇವೇಗೌಡ ಕುಟುಂಬ ಹಾಳು ಮಾಡೋಕ್ಕೋಸ್ಕರ ಲಕ್ಷ ಕಾಸು ಕೊಟ್ಬಿಟ್ಟು ಮಾರ್ಬಿಟ್ಟಿದ್ದಾನಂತೆ. ಏನು ಪೆನ್ ಡ್ರೈವ್ ಮಾಡಿ ಆ ಹೆಂಗಸರಲ್ಲೇ ಬದುಕಬೇಕು ಬೇಡವೋ, ನಾಳೆ ಆಚೆಗೆ ಬರ್ಬೇಕು ಬೇಡವೋ. ಕೊಟ್ಟರೆ ಪೊಲೀಸ್ಗೆ ಇಟ್ಕೊಂಬಲ್ಲಿ ಪ್ರಜ್ವಲ್ ರೇವಣ್ಣನ, ಆ ರೇವಣ್ಣು ಇಟ್ಕೊಂಡು ಹೋಗಲಿ. ಹೆಣ್ಮಕ್ಳದ್ದು ಯಾಕಾರೆ ಓಟ್ ಹಾಕ್ಸ್ಕೊಳಕ್ಕೋಸ್ಕರ ನೀನು ಪೆನ್ ಡ್ರೈವ್ ಮಾರ್ಬೇಕಾ? ನೀನು ಮಂಡ್ಯಗೂ ಹಾಕಿದ್ದಾನಂತೆ ಪೆನ್ ಡ್ರೈವ್. ಎಲ್ಲ ಕಡೆಗೂ ಹಾಕಿದ್ದಾನಂತೆ. ಇದು ನಿಜವೋ ಸುಳ್ಳು ಸುಮ್ಮ ಜನ ಮಾತಾಡೋರು ಇದು? ಇಲ್ಲ ಕಾಸು ಇರೋದೇ DK ಇದ್ದಾವ, ಮಾರೋದು ಅದು ಕೆಲಸ. ಅವತ್ತಿಂದನೂ ಆ ಜಾರಕಿಹೊಳಿಂಗ್ ಕಳಿಸ್ದ. ಇವತ್ತು DK ನಮ್ಮ ದೇವೇಗೌಡ ಕಳಿಸ್ಬೇಕು ಅಂತ ಅನ್ಕೊಂಡವನಂತೆ. ಕಳಿಸ್ಲಿ, ನೋಡೋಣ ಅದೇನಾಗುತ್ತೆ. ಆಯ್ತು ಬಿಡಿ, ಹೋಗ್ಲಿ. ಈಗ ಯಾರು ತಪ್ಪು ಯಾರು ಸರಿ ಅಂತ ನೋಡಿದಾಗ ಗಂಡಸ್ರು ತಪ್ಪು ಹೆಂಗಸ್ರು ತಪ್ಪು? ಇವನು ಪ್ರಜ್ವಲ್ ರೇವಣ್ಣನಂತೂ ತಪ್ಪೇ. ಅದು ಏನು ಮಾಡಬೇಕಾದ್ರೂ ಅದು ತಪ್ಪಿರುತ್ತೆ. 2,000 ಅಂದರೆ ಅವನು ಒಂದು 10% ನಿಜ ಇರುತ್ತೆ, 10% ನಿಜ ಇರುತ್ತೆ. ಇದೆಲ್ಲ ಸುಳ್ಳು ಅಂತ ಅದು SIT ಕಂಡುಹಿಡಬೇಕು. ಏ ಕುಂದ್ರಪ್ಪ, ಏನಪ್ಪ ನಿನ್ನ ಹೆಸರು? ಓಟ್ ಹಾಕ್ದಾ? ಇಲ್ಲ, ಹಾಕಿಲ್ಲ. ಯಾಕೆ? ಇನ್ನು 18 ಆಗಿಲ್ಲ. 18 ಆಗಿಲ್ಲ, ಇನ್ನು 18 ಆಗಿಲ್ಲ. ಆದರೂ ಕೇಳ್ತೀನಿ, ವಿಷಯ ಗೊತ್ತಾಯ್ತಾ ಹಾಸಂದು? ಗೊತ್ತಾ? ಕಳ್ಳ. ಹೆಂಗ್ ಗೊತ್ತೋ? ಏನು ವಿಷಯ ಹೇಳೋ? ತಡ್ರಿ, ಏನು ವಿಷಯ ಹೇಳೋ? ಏನು ವಿಷಯ ಹೇಳೋ? ಏನು ವಿಷಯ ಹೇಳೋ ಮರ್ಯ? ಗೊತ್ತು ಅಂದಲ್ಲ ಹಾಸಂದೇನೋ ಗೊತ್ತು ಅಂದಲ್ಲ, ಯಾವ ವಿಷಯ ಹೇಳೋ? ಹಾಸಂದೇನೋ ಗೊತ್ತು ಅಂದಲ್ಲ, ಯಾವ ವಿಷಯ ಹೇಳೋ? ಪೆನ್ ಡ್ರೈವ್. ಹಂಗೆ ಯಾರು ಸರಿ ಯಾರು ತಪ್ಪು ಅಂತೀರಪ್ಪ? ರೇವಣ್ಣ ಅವ್ರದ್ದೇ ತಪ್ಪು. ರೇವಣ್ಣ ಅವ್ರದ್ದೇ ತಪ್ಪು ಹಂಗಂತೀರ? ಹೆಂಗೆ? ಅವ್ರ ಹತ್ರ ಮಾಡೋರಲ್ಲ ಅದಕ್ಕೆ. ಹಂಗೆ ಯಾರಿಗೆ ಶಿಕ್ಷೆ ಆಗ್ಬೇಕೀಗ? ಯಾರಿಗೆ ಶಿಕ್ಷೆ ಆಗ್ಬೇಕು? ಅವ್ರಿಗೆ ಶಿಕ್ಷೆ ಆಗಬೇಕು. ಹೌದಾ? ನಮ್ಮ ಕ್ಯಾಮ್ರಾಮನ್ ಎಲ್ಲೆಲ್ಲಿಂದ ಝೂಮ್ ಆಗ್ತವ್ರೆ ನನಗೆ. ಚಿರ ಯುವಕ ಅಂತ ತೋರ್ಸೋಣ ಅಂತ. ಓ ಅಣ್ಣ, ಇರೋಣ ಒಂದು ನಿಮಿಷ. ಏನು ನಿಮ್ಮ ಹೆಸರು? ವಿವೇಕ್ ಅವರೇ, ಬರ್ರಿ. ಅಯ್ಯೋ, ನಿಮ್ಗೆ ಕೆಳಗ ಓಟ್ ಹಾಕಿದ್ರಾ? ಖಂಡಿತ ಹಾಕಿದ್ದೀನಿ. ಯಾವರು? ಪಿ ಹಳ್ಳಿ, ಕೊಡಿಯಾಲ ಪಕ್ಕ. ಕೊಡಿಯಲ್ಲ, ಅರಕೆರೆ ಕೊಡಿಯಲ್ಲ? ಹಾಂ, ಅರಕೆರೆ ಕೊಡಿಯಾಲ. ಕೊಡಿಯಲ್ಲ, ಸರಿ. ಓಕೆ, ಅದೇ ನಿಮ್ದು ಮಂಡ್ಯದಲ್ಲಿ ಬರ್ತದೆ ತಾನೆ? ಖಂಡಿತ ಮಂಡ್ಯ. ಸರಿ, ಓಕೆ. ಯಾರು ಗೆಲ್ಬೋದು? ನನಗೆ ಕುಮಾರಸ್ವಾಮಿ ಗೆಲ್ಬೋದು. ನಿಮಗೆ? ಕುಮಾರಸ್ವಾಮಿ. ನಿಮ್ಮ ಹೆಸರು? ಯತೀಶ್ ಅಂತ. ನಿಮ್ಮ ಯಾವ್ದು ಊರು? ಮೇವನಹಳ್ಳಿ, ಇಲ್ಲ ಕೊತ್ತತಿ ಪಕ್ಕ. ಕಾಲೇಜಲ್ಲಿ ಫ್ರೆಂಡ್ಸ್ ಅವು ಕೊತ್ತತ್ತೆ, ಕೊಡೆಯಲ್ಲಿಂದ ಮುಂದೆ. ಹಾಂ, ಸರಿ ಆಯಿತು. ವಿಷಯ ಗೊತ್ತಾಯ್ತಾ? ಯಾವ್ದು ಹೇಳಿ ಸರ್? ಮಾಮೂಲಿ ಹಾಸಂದು. ಇಲ್ಲ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ವಲ್ಲ. ಏನೋ ಕಂದಲೇ, ಏನೋ ಪುರುಷನ ತಪ್ಪು ಮಹಿಳೆಯನ್ ತಪ್ಪು? 2 ಕೈ ಇದ್ರೇನೆ ಚಪ್ಪಾಳೆ ಸರ್, ಒಂದರಲ್ಲೇ ಚಪ್ಪಾಳೆ ಆಗಲ್ಲ. ನಮಸ್ಕಾರ ಕಣಪ್ಪ. ಏನು ಹೆಸರು? ಓಟ್ ಹಾಕ್ದ? ನಮ್ಮದಿಲ್ಲ. ನಿಂದು? ನಿಂದು ಹೊಸ ಬಾಯಲ್ಲಿ ಮುಂದಕ್ಕ. ಓ, ಏನು ಅಣ್ಣ. ಭಯ ಹೆಸರು? ಪ್ರೀತಮ್. ವಿಷಯ ಗೊತ್ತಾಯ್ತಾ? ಏನು? ಹಾಸಂದು ಗೊತ್ತಾಯ್ತು. ನಿಂಗ ಏನಣ್ಣ? ಹಾಸಂದು. ಬಾಯಲ್ಲಿ ಮುಂದಕ್ಕ ಗೊತ್ತಾಯ್ತು ನಿಂದು? ಏನಣ್ಣ? ಹಾಸಂದು. ಸರಿ, ಯಾರು ತಪ್ಪು ಯಾರು ಒಪ್ಪು ಯಾರು ಸರಿ ಏನಂತೀರಿ? ನಿನ್ಗೇನು ಅನ್ಸ್ತದೆ? ಕಂಡರ ಮನೆ ವಿಷಯ ನಮಗೆ ಯಾಕೆ? ಕಂಡರ ಮನೆ ವಿಷಯ ನಮಗೆ ಯಾಕೆ?